ವಿಧಾನಸೌಧ ಚುನಾವಣೆಯಲ್ಲಿ ಈ ತರ ದುಡ್ಡು ಸಿಗೋದನ್ನ ನೋಡಿದ್ವಿ. ಲೋಕಸಭೆಯಲ್ಲಿ ಈ ತರ ದುಡ್ಡು ಸಿಗ್ತಾ ಇರೋದು ಭಯಂಕರ ಇದೆ. ಧಾರವಾಡದಲ್ಲಿ 2 ಕೋಟಿಗೂ ಅಧಿಕ ಹಣ ಜಪ್ತಿಯಾಗಿದೆ. ಧಾರವಾಡದ ಕುಂದಗೋಳ ತಾಲೂಕಿನ ರಾಮಕೊಪ್ಪ ಗ್ರಾಮದಲ್ಲಿ ಈ ದುಡ್ಡನ್ನು ಸೀಸ್ ಮಾಡಿದ್ದಾರೆ. ಮತದಾರರಿಗೆ ಹಂಚಲು ಕೋಟಿ ಕೋಟಿ ಸಂಗ್ರಹಿಸಿಟ್ಟಿದ್ದ ಆರೋಪ ಕೇಳಿ ಬರ್ತಾ ಇದೆ. ಖಚಿತ ಮಾಹಿತಿಯ ಮೇರೆಗೆ ಈಗ ತಪಾಸಣೆಯನ್ನ ಚುನಾವಣಾಧಿಕಾರಿಗಳು ನಡೆಸಿದ್ರಲ್ಲಿ 2 ಕೋಟಿಗೂ ಅಧಿಕ ಹಣ ಸಿಕ್ಕಿರೋದು ನೋಡಿ. ಅಲ್ಲಿ ಕಂತೆ ಕಂತೆ ನೋಟುಗಳು ಸಿಗ್ತಾ ಇವೆ. ಇದನ್ನ ಹಂಚಬೇಕು ಅಂತಾನೆ ದುಡ್ಡನ್ನ ತಂದು ಇಟ್ಕೊಂಡಿದ್ರಂತೆ. ಮಾಹಿತಿ ಎಲ್ಲ ಸಿಕ್ತಲ್ವಾ, ನೇರವಾಗಿ ದಾಳಿ ಮಾಡಿದ್ರು, ತಪಾಸಣೆಯನ್ನ ಮಾಡಿದ್ರು, ಹಣ ಸಿಕ್ತು. 2 ಕೋಟಿಗೂ ಅಧಿಕ ಹಣ ಈಗ ಜಪ್ತಿಯನ್ನ ಮಾಡಿಕೊಳ್ಳಲಾಗಿದೆ. ಇದು ಧಾರವಾಡದಲ್ಲಿ. ಯಾವ ಪ್ರಮಾಣದಲ್ಲಿದೆ ನೋಡಿ. ಧಾರವಾಡದ ಕುಂದಗೋಳ ತಾಲೂಕಿನಲ್ಲಿ ಸಿಕ್ಕಿರುವಂಥ ದುಡ್ಡಿದು 2 ಕೋಟಿಗೂ ಅಧಿಕ ಹಣ. ಯಾಕೆ ತಂದಿಟ್ಟಿದ್ರು ಅಂದರೆ ಆರೋಪ ಬರ್ತಾ ಇರೋದು ಅಲ್ಲಿ ಮತದಾರರಿಗೆ ಹಂಚೋಕ್ಕೋಸ್ಕರ ತಂದಿದ್ರು ಅಂತ ಹೇಳಿ. ಎಲ್ಲ ಕಡೆಯೂ ಕೂಡ ದುಡ್ಡು ಸಿಗ್ತಾ ಇದೆ. ಆ ಕಾರ್ಗಳಲ್ಲೇ ತಂದಿದ್ರಂತೆ 2 ಕೋಟಿಗೂ ಅಧಿಕ ಹಣ.